ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಬಂಧುಗಳೇ, ರಾಶಿಚಕ್ರದ 3ನೇ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ಅತ್ಯಂತ ಮಹತ್ವದ ಭವಿಷ್ಯವಾಣಿಯನ್ನು ತಿಳಿಯಲಿದ್ದೇವೆ. ವಿಶೇಷವಾಗಿ ಏಪ್ರಿಲ್ 18 ಶನಿವಾರ ಸಂಜೆ 5 ಗಂಟೆ ನಂತರ ಚಮತ್ಕಾರ ನಡೆಯಲಿದೆ. ಕೇವಲ ಒಂದು ಫೋನ್ ಕರೆಯಿಂದ ನಿಮ್ಮ ಬದುಕು ಹೇಗೆ ಬದಲಾಗುತ್ತೆ, ಆ ಫೋನ್ ಕರೆ ಯಾರಿಂದ ಬರಬಹುದು, ಅದರಲ್ಲಿರುವ ಗುಟ್ಟೇನು, ಈ ಎಲ್ಲವನ್ನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಮಿಥುನ ರಾಶಿಯವರು ಅಂತಂದ್ರೇ ಬುದ್ಧಿವಂತಿಕೆಗೆ ಹೆಸರಾದವರು. ಆದರೆ ಈ ದಿನದ ಗ್ರಹಗಳ ಆಟ ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸಬಹುದು. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಮಾಹಿತಿ ನಿಮ್ಮ ಜೀವನದ ಮುಂದಿನ ಹೆಜ್ಜೆಗೆ ದಾರಿದೀಪವಾಗುತ್ತೆ. ಮಿಥುನ ರಾಶಿಯ ಮೂಲ ಸ್ವಭಾವ. ಮಿಥುನ ರಾಶಿಯವರು ಗಾಳಿಯ ತತ್ವಕ್ಕೆ ಸೇರಿದವರು. ಮೃಗಶಿರ ನಕ್ಷತ್ರದ 3, 4 ಮತ್ತು ಆರಿದ್ರ ನಕ್ಷತ್ರದ 4 ಪಾದಗಳು ಹಾಗೂ ಪುನರ್ವಸು ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಜನಿಸಿದವರು ಈ ರಾಶಿಗೆ ಬರ್ತಾರೆ. ಇದರ ಅಧಿಪತಿ ಬುದ್ಧಿಶಕ್ತಿಯ ಕಾರಕನಾದ ಬುಧ ಈ ರಾಶಿಯ ಅಧಿಪತಿಯಾಗಿರ್ತಾರೆ. ಇನ್ನು ಇವ್ರ ಸ್ವಭಾವ, ಇವರು ಮಾತುಗಾರಿಕೆಯಲ್ಲಿ ನಿಸ್ಸೀಮರಾಗಿರ್ತಾರೆ. ಯಾವುದೇ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಗುಣ ಇವರಲ್ಲಿ ಇರುತ್ತೆ. ಇವರು ಸದಾ ಕ್ರಿಯಾಶೀಲರಾಗಿರ್ತಾರೆ. ಇವರ ದೌರ್ಬಲ್ಯ ಏನಂದರೆ ಇವರಲ್ಲಿ ದ್ವಂದ್ವ ಮನಸ್ಥಿತಿ ಹೆಚ್ಚು. ಒಂದು ನಿರ್ಧಾರಕ್ಕೆ ಬರೋದಕ್ಕೆ ತುಂಬ ಸಮಯ ತೆಗೆದುಕೊಳ್ತಾರೆ ಮತ್ತು ಮನಸ್ಸು ಅಸ್ಥಿರ ಆಗಿರುತ್ತೆ. ಏಪ್ರಿಲ್ 18ರ ಗ್ರಹಗತಿಗಳ ಪ್ರಭಾವ. ಈ ದಿನ ಶನಿವಾರ ಆಗಿದ್ದು ಮಿಥುನ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೀಗಿದೆ. ಬುಧನ ಸ್ಥಾನ. ನಿಮ್ಮ ರಾಶಾಧಿಪತಿ ಬುಧನು ಲಾಭಸ್ಥಾನದಲ್ಲಿದ್ದು ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಪ್ರತಿಫಲ ನೀಡ್ತಾರೆ. ಇನ್ನು ಗುರು ದೃಷ್ಟಿ. ಭಾಗ್ಯಸ್ಥಾನದಲ್ಲಿ ಗುರುವಿನ ಅನುಗ್ರಹ ಇರೋದ್ರಿಂದ ಅದೃಷ್ಟ ನಿಮ್ಮನೆ ಬಾಗಿಲು ತಟ್ಟುತ್ತೆ. ರಾಹು ಪ್ರಭಾವದಿಂದಾಗಿ ಕೆಲವೊಮ್ಮೆ ಸುಳ್ಳು ಆಶ್ವಾಸನೆಗಳೇ ಮರಳಾಗುವ ಸಾಧ್ಯತೆ ಇರುತ್ತೆ. ಸಂಜೆ 5 ನಂತರ ಈ ಸಮಯದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಮಿಥುನ ರಾಶಿಯವರಿಗೆ ಸಂಜೆ 5 ನಂತರ ಬರುವ ಆ ಫೋನ್ ಕರೆ ನಿಮ್ಮ ಜೀವನದ 3 ಪ್ರಮುಖ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಒಂದನೇದಾಗಿ, ನಿಂತು ಹೋದ ಕೆಲಸಗಳಿಗೆ ಮರುಜೀವ. ನೀವು ಬಹಳ ದಿನಗಳಿಂದ ಯಾವುದೋ ಒಂದು ಕೆಲಸಕ್ಕಾಗಿ ಕಾದು ಕುಳಿತಿರಬಹುದು. ಅದು ಸರ್ಕಾರಿ ಕೆಲಸ ಇರಲಿ ಅಥವಾ ಯಾವುದೋ ಒಂದು ಫೈಲ್ ಅನುಮೋದನೆ ಇರಲಿ. ಸಂಜೆ 5 ನಂತರ ಬರುವ ಒಂದು ಫೋನ್ ಕಾಲ್ ಆ ಕೆಲಸ ಪೂರ್ಣಗೊಂಡಿದೆ ಎಂಬ ಶುಭ ಸುದ್ದಿಯನ್ನು ಹೊತ್ತು ತರುತ್ತೆ. ಈ ಸುದ್ದಿ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತೆ. ಇನ್ನು ಎರಡನೇದಾಗಿ, ವಿದೇಶಿ ಅಥವಾ ದೂರದ ಊರಿನಿಂದ ಅವಕಾಶ. ಮಿಥುನ ರಾಶಿಯವರು ಸಂಮೋಹನ ಪ್ರಿಯರು. ದೂರದ ಊರಿನಲ್ಲಿರುವ ಸ್ನೇಹಿತ ಅಥವಾ ಹಿತೈಷಿಯಿಂದ ಕರೆ ಬರಬಹುದು. ಈ ಕರೆಯು ನಿಮಗೆ ಒಂದು ಹೊಸ ಬಿಸ್ನೆಸ್ ಐಡಿಯಾ ಅಥವಾ ಪಾರ್ಟ್ನರ್ಶಿಪ್ ಆಫರ್ ನೀಡಬಹುದು. ಆದರೆ ನೆನಪಿಡಿ, ಬುಧ ಆಗಿರುವಾಗ ನಿಮ್ಮ ಮಾತುಗಳಲ್ಲಿ ಮರಳು ಮಾಡೋದು ಸುಲಭ. ಹಾಗಾಗಿ ಹೂಡಿಕೆ ಮಾಡುವ ಮೊದಲು ಯೋಚನೆ ಮಾಡಿ. ಇನ್ನು ಮೂರನೇದಾಗಿ, ಕಳೆದು ಹೋದ ಸಂಬಂಧಗಳ ಮರುಸೇರ್ಪಡೆ. ಸಂಬಂಧಗಳಲ್ಲಿ ಬಿರುಕು ಮೂಡಿದ್ದಲ್ಲಿ ಅಥವಾ ಹಳೆಯ ಮಿತ್ರರೊಂದಿಗೆ ಮನಸ್ತಾಪ ಏನಾದರೂ ಆಗಿದ್ರೆ ಈ ದಿನ ಸಂಜೆ ಒಂದು ಫೋನ್ ಕರೆಯಿಂದ ಆ ಎಲ್ಲ ಗೊಂದಲಗಳು ಬಗೆಹರಿಯುತ್ತೆ. ಎದುರಿಗಿರುವ ವ್ಯಕ್ತಿಯೇ ತಾನಾಗಿ ಕರೆ ಮಾಡುವ, ಕ್ಷಮೆ ಕೇಳುವ ಅಥವಾ ಸಮಾಧಾನ ಪಡಿಸುವ ಸಾಧ್ಯತೆ ದಟ್ಟವಾಗಿ ಇರುತ್ತೆ. ಇನ್ನು ಮಿಥುನ ರಾಶಿಯವರ ಉದ್ಯೋಗಸ್ಥರಿಗೆ ಈ ದಿನ ಸವಾಲಿನಿಂದ ಕೂಡಿರುತ್ತೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ಬಗ್ಗೆ ಟೀಕೆಗಳು ಬರುತ್ತೆ. ಆದರೆ ಸಂಜೆ 5 ನಂತರ ಬರುವ ಒಂದು ಫೋನ್ ಕಾಲ್ ಆ ಎಲ್ಲ ಟೀಕೆಗಳಿಗೆ ಉತ್ತರ ನೀಡುವಂತಹ ಸಾಧನೆಯನ್ನು ನಿಮ್ಮಿಂದ ಮಾಡಿಸಲಾಗಿದೆ. ಇನ್ನು ಹಣಕಾಸು. ಈ ದಿನ ಖರ್ಚುಗಳು ಹೆಚ್ಚಾಗಬಹುದು. ವಿಶೇಷವಾಗಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಮೇಲೆ ಹಣ ವ್ಯಯಿಸುವ ಸಾಧ್ಯತೆ ಇರುತ್ತೆ. ಆದರೆ ಸಂಜೆ 5 ನಂತರ ಬರುವ ಸುದ್ದಿ ಹಳೆಯ ಬಾಕಿ ಹಣ ವಾಪಸ್ ಬರುವ ಮುನ್ಸೂಚನೆ ನೀಡಲಿದೆ. ಪ್ರೇಮ ಮತ್ತು ಕುಟುಂಬ ಜೀವನ. ಲವ್ ಆ್ಯಂಡ್ ಫ್ಯಾಮಿಲಿ. ಮನೆಯಲ್ಲಿ ಮಕ್ಕಳಿಂದ ಅಥವಾ ಒಡ ಹುಟ್ಟಿದವರಿಂದ ಒಳ್ಳೆಯ ಸುದ್ದಿ ಕೇಳ್ತೀರಾ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು ಪ್ರೇಮಿಗಳಿಗೆ ಈ ದಿನ ಅದ್ಭುತವಾಗಿರುತ್ತೆ. ನಿಮ್ಮ ಪ್ರೀತಿಯ ವಿಷಯವನ್ನು ಮನೆಯಲ್ಲಿ ತಿಳಿಸೋದಕ್ಕೆ ಇದು ಸಕಾಲ. ಸಂಜೆಯ ಫೋನ್ ಕರೆಯಲ್ಲಿ ನಿಮ್ಮ ಸಂಗಾತಿಯಿಂದ ಮದುವೆಯ ಪ್ರಸ್ತಾಪ ಬರಬಹುದು. ವಿಶೇಷ ಪರಿಹಾರ. ಈ ದಿನದ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮಿಥುನ ರಾಶಿಯವರು ಇವುಗಳನ್ನು ಪಾಲಿಸಿ. ವಿಷ್ಣು ಸಹಸ್ರನಾಮ ಪಠನೆ. ಮಿಥುನ ರಾಶಿಯವರಿಗೆ ವಿಷ್ಣುವಿನ ಆರಾಧನೆ ಅತ್ಯಂತ ಶ್ರೇಷ್ಠ. ಗುರುವಾರ ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಪಠಿಸೋದು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡುತ್ತೆ. ಹಸಿರು ಬಣ್ಣದ ಬಳಕೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು. ಈ ದಿನ ಹಸಿರು ಬಣ್ಣ ಬಟ್ಟೆ ಧರಿಸಿ ಅಥವಾ ಹಸಿರು ಬಣ್ಣದ ವಸ್ತುವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಹಸುವಿಗೆ ಆಹಾರ. ಹಸಿರು ಹುಲ್ಲನ್ನು ಹಸುವಿಗೆ ನೀಡೋದ್ರಿಂದ ಬುಧ ದೋಷಗಳು ನಿವಾರಣೆಯಾಗಿ ಆರ್ಥಿಕ ಪ್ರಗತಿ ಉಂಟಾಗುತ್ತೆ.
ಬುಧ ಮಂತ್ರ ಓಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇನ್ನು ಕೊನೆಯದಾಗಿ ಮಿಥುನ ರಾಶಿಯವರಿಗೆ ಏಪ್ರಿಲ್ 18ರ ದಿನ ಸಂವಹನ ಮತ್ತು ಬುದ್ಧಿಶಕ್ತಿಯಿಂದ ಬುದ್ಧಿವಂತಿಕೆಯಿಂದ ಕೂಡಿರುತ್ತೆ. ಸಂಜೆ 5ರ ನಂತರ ಒಂದು ಫೋನ್ ಕಾಲ್ ಸಕಾರಾತ್ಮಕವಾಗಿ ಸ್ವೀಕರಿಸಿ. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ಬದಲಾವಣೆಗಳು ಸುಖಮಯ ಆಗಿರಲಿ ಅಂತ ನಾವು ಆಶಿಸ್ತೇವೆ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.